ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕ್ಕಪೇಟೆಗೆ ಅಂತ ಬಂದಿದ್ದೀನಿ ಬೀಡ್ಸ್ ಜ್ಯುವೆಲ್ರಿ ಶಾಪಿಂಗ್ ಮಾಡೋಕ್ಕೆ ಅಂತ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ನಾನಿವತ್ತು ಬೀಡ್ಸ್ ಜ್ಯುವೆಲ್ರಿ ಶಾಪಿಂಗ್ ಮಾಡೋಕ್ಕೆ ಅಂತ ಚಿಕ್ಕಪೇಟೆಗೆ ಬಂದಿದ್ದೀನಿ. ಹಬ್ಬ ಎಷ್ಟು ಜನ ಇದ್ದಾರೆ ನೋಡಿ, ಕಾಲಿಡೋಕ್ಕೂ ಜಾಗ ಇಲ್ಲ, ಸಿಕ್ಕಾಪಟ್ಟೆ ಜನ. ಬೀಡ್ಸ್ ಜ್ಯುವೆಲ್ರಿ ಇವಾಗ ತುಂಬ ಫೇಮಸ್ ಆಗಿರೋದ್ರಿಂದ ಗಂಡು ಮಕ್ಕಳು ಕೂಡ ಹಾಕೊಬೋದು, ಹೆಣ್ಮಕ್ಳು ಕೂಡ ಹಾಕೊಬೋದು. ಸಲ್ವಾರ್ಗೆ ಗಂಡ್ಮಕ್ಳು ಮತ್ತು ಶೇರ್ವಾನಿ, ಬ್ಲೇಸರು ಕೂಡ ಬೀಡ್ಸ್ ಜ್ಯುವೆಲ್ರಿ ಹಾಕೊತಾರೆ. ಇವಾಗ ಅದೊಂದು ಟ್ರೆಂಡ್ ಆಗೋಗಿದೆ. ಹೆಣ್ಮಕ್ಳು ಕೂಡ ರೇಷ್ಮೆ ಸೀರೆಗೆ ಎಲ್ಲದಕ್ಕೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಪ್ರೈಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಇವಾಗ ಎಲ್ಲರೂ ಬೀಡ್ಸ್ ಜ್ಯುವೆಲ್ರಿಗೆ ಹೋಗ್ತಾ ಇದ್ದಾರೆ. ನಾನು ಹೇಗಿರುತ್ತೆ ನೋಡೋಣ ಅಂತ ಶಾಪಿಂಗ್ಗೆ ಅಂತ ಇಲ್ಲಿ ಬಂದಿದ್ದೀನಿ. ನವರತ್ನ ಜ್ಯುವೆಲರ್ಸ್ಗೆ ಅಂತ ಹೋಗಿದ್ದೆ ಬೀಡ್ಸ್ ಜ್ಯುವೆಲ್ರಿ ನೋಡೋಣ ಅಂತ. ತುಂಬ ಇಷ್ಟ ಆಯಿತು ನನಗೆ. ಬಟ್ ಬೀಡ್ಸ್ ಜ್ಯುವೆಲ್ರಿ ನೀವೇನಾದರೂ ಶೋರೂಮಲ್ಲಿ ತೊಗೊಂಡ್ರೆ ಅದು ರೀಸೇಲ್ ವ್ಯಾಲ್ಯೂ ಇಲ್ಲ. ಸೊ ಅದಕ್ಕೆ ನಾನು ರಾಜಾ ಮಾರ್ಕೆಟಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಬೀಡ್ಸ್ ಎಲ್ಲ ತುಂಬ ಇಟ್ಟಿರ್ತಾರೆ, ಬೇರೆ ಬೇರೆ ಥರ ಕಲೆಕ್ಷನ್ಸ್ ಇರುತ್ತೆ. ಸೊ ನಾವು ಯಾಕೆ ಶೋರೂಮ್ಗೆ ಹೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದರೆ ತೊಗೊಬೇಕು. ಅದಕ್ಕೆ ಇಲ್ಲೊಂದ್ಸಲಿ ನೋಡೋಣ ಅಂತ ಬಂದಿದ್ದೀನಿ. ಇದು ರಾಜಾ ಮಾರ್ಕೆಟಲ್ಲಿ ಸಿಲ್ವರ್ ಶಾಪು. ವೆರೈಟೀಸ್ ಆಫ್ ಸಿಲ್ವರ್ ಕಲೆಕ್ಷನ್ಸ್ ಅಂತೂ ಇಲ್ಲಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಾನು ಬೀಡ್ಸ್ ಜ್ಯುವೆಲ್ರಿ ಅಂತ ನೋಡೋಣ ಅಂತ ಇಲ್ಲಿ ಕುನ್ನಾಲ್ ಜ್ಯುವೆಲ್ ಮಾರ್ಟ್ ಅಂತ ಇದೆ, ಇಲ್ಲಿ ಬಂದಿದ್ದೆ ರಾಜಾ ಮಾರ್ಕೆಟಲ್ಲಿ. ಇವ್ರ ಹತ್ರನೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಬೀಡ್ಸ್ ಇತ್ತು. ಯಾವ ಅಂಗಡಿಲಿ ನೋಡಿದ್ರು ಒಂದು 20-30 ಜನ ಇದ್ದರು, ಕಾಲಿಡೋಕ್ಕೂ ಜಾಗನೇ ಇರಲಿಲ್ಲ. ಆಮೇಲೆ ಎಷ್ಟೊಂದು ಅಂಗಡೀಲಿ ನಾನು ವಿಚಾರಿಸಿದೆ, ಎಲ್ಲ ಪ್ರೈಸ್ ಜಾಸ್ತಿನೇ ಇದೆ, ಯಾವುದೂ ಕಡಿಮೆನೇ ಇರಲಿಲ್ಲ. 150 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಈ ಬೀಡ್ಸ್ ಎಲ್ಲ. ಬಟ್ ನನಗೆ ಅದು ಯಾವ ಬೀಡ್ಸು ಇಷ್ಟ ಆಗಲಿಲ್ಲ. ನಾನು ಕ್ರಿಸ್ಟಲ್ ಅಥವಾ ಸ್ಟೋನ್ ಅನ್ಕಟ್ಟಲ್ಲಿ ನೋಡ್ತಾ ಇದ್ದೆ. ಸೊ ನನಗಿಲ್ಲಿ ನಾನು ಕೇಳ್ತಾ ಇದ್ದಿದ್ದು ಸಿಮಿಲರ್ ಕಲರ್ ಮತ್ತು ಡಿಸೈನ್ ಸಿಕ್ಕಿದೆ. ನಾನು ಅದನ್ನು ಪ್ರೈಸ್ ಎಷ್ಟು ಅಂತ ಕೇಳಿದಾಗ 780 ರುಪೀಸ್ ಹೇಳಿದ್ರು. ನಮ್ಗೆ ಯಾವ ಬೀಡ್ಸ್ ಇಷ್ಟ ಆಗುತ್ತೋ ಇಲ್ಲಿ ತೊಗೊಂಡು ಈಚೆಗಡೆ ಕೂತಿದಾರಲ್ಲ ಅವರೇ ಸರ ಥರ ಮಾಡಿಕೊಡ್ತಾರೆ. ನಾನಿಲ್ಲಿ ರೆಫರೆನ್ಸ್ ಪಿಕ್ಚರ್ ಹಾಕಿದ್ದೀನಿ ನೋಡಿ, ಈ ಥರ ನನಗೆ ಬೇಕಾಗಿತ್ತು. ಸೊ ಈ ಪಿಕ್ಚರ್ನೆಲ್ಲ ತೋರಿಸಿದ್ದಕ್ಕೆ ಇದಕ್ಕೆ ಸಿಮಿಲರ್ ಆಗಿರೋದು ನನಗೆ ಬೀಡ್ಸ್ನ ಅವ್ರು ಕೊಟ್ಟರು. ಇದೆಲ್ಲ ಅವರು ರೆಡಿ ಮಾಡಿಟ್ಟಿದ್ರು, ಇವಾಗ ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಅವ್ರು ರೆಡಿ ಮಾಡಿಟ್ಟಿದ್ರು. ಬಟ್ ನಂಗೆ ಇದು ಯಾವುದೂ ಇಷ್ಟ ಆಗಲಿಲ್ಲ. ನಾನು ಫಸ್ಟ್ ಪಿಕ್ಚರ್ ರೆಫರೆನ್ಸ್ಗೆ ಅಂತ ಹಾಕಿದ್ನಲ್ಲ, ಸೊ ಅದೇ ಥರದ್ದು 15 ಎಳೆ ತೊಗೊಂಡೆ. 780 ರುಪೀಸ್ ಒಂದು ಎಳೆಗೆ ಕೊಟ್ಟು. ಸೊ ನಿಯರ್ಲಿ 12,500 ಏನೋ ಆಯಿತು. ಇದೆಲ್ಲ ಅವ್ರ ಶಾಪಲ್ಲಿ ಇದ್ದಿದ್ದು ಕಲೆಕ್ಷನ್ಸು. ನಾನು 15 ಎಳೆ ತೊಗೊಂಡೆ. 1000 ರುಪೀಸ್ ಮೇಕಿಂಗ್ ಚಾರ್ಜ್ ಅಂತ ಅಂದರು ಅವರು. ನಮ್ಗೆ ಹೆಂಗೆ ಬೇಕೋ ಹಂಗೆ ಎಣ್ದು ಕೊಡೋದಕ್ಕೆ 1 ಅವರ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಮನೆಗೆ ಹೋದ್ವಿ. ಅವರು ಸರ ಎಲ್ಲ ಮಾಡಿ ಡನ್ಸೋ ಮಾಡಿ ಮನೆಗೆ ಕಳಿಸಿದ್ದಾರೆ ನೋಡಿ. ಕುನಾಲ್ ದ ಬೀಡ್ ರೂಮ್ಸ್ ಅಂತ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಹೆಂಗೆ ಅಂದ್ಕೊಂಡು ಅದೇ ಥರ ಬಂದಿದೆ. ಇದು ಬರೀ ಹೆಣ್ಮಕ್ಳೇ ಹಾಕೋಬೇಕು ಅಂತ ಏನಿಲ್ಲ, ಗಂಡು ಮಕ್ಕಳು ಕೂಡ ಹಾಕೊಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಶೋರೂಮಲ್ಲಿ ತೊಗೊಂಡು ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದರೆ ತುಂಬ ಬೇಜಾರಲ್ವಾ, 1.5 ಲಕ್ಷ ಎಲ್ಲ ಕೊಟ್ಟು. ಅದಕ್ಕೆ ಅದೇ ಥರ ಸಿಮಿಲರು. ನಾನು ಕ್ವಾಲಿಟಿ ವೈಸ್ ಚೇಂಜ್ ಇರ್ಬೋದು, ಬಟ್ ನಾನೇನು ನೋಡಿದ್ನೋ ಅದೇ ಥರ ಸಿಕ್ತು. ಗ್ರೀನಲ್ಲಿ ಇತ್ತು, ನನಗೆ ಗ್ರೀನ್ ಬೇಡ, ಕಾಮನ್ ಅದು ಕಲರು ಅಂತ. ಇದು ನನ್ನ ಹಸ್ಬೆಂಡ್ ಇದು ತುಂಬ ಇಷ್ಟಪಟ್ಟು ಇದನ್ನೇ ತಗೋ ಅಂತ ಹೇಳಿದ್ರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೀನಿ. ನಾನು 15 ಎಳೆ ತೊಗೊಂಡಿದ್ದೆ. ಸೊ ಇದು ಸ್ವಲ್ಪ ಲೆಂತ್ ಬಂದಿರೋದ್ರಿಂದ 10 ಎಳೆ ಇದು ಎಳೆದ್ಮೇಲೆ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೆ ಬೇಕಾದರೆ ಮೋಪ್ ಹಾಕಿಸ್ಕೊಬೋದು, ಇಲ್ಲ ಪೆಂಡೆಂಟ್ ಆದರೂ ನಿಮ್ಗೆ ಇಷ್ಟ ಆದರೆ ಹಾಕಿಸ್ಕೊಬೋದು. ನನಗಂತೂ ಇವಾಗ ಸದ್ಯಕ್ಕೆ ಹೀಗೆ ಇಷ್ಟ ಆಗಿದೆ ನೋಡಿ. ಇದು ನನ್ನ ಹಸ್ಬೆಂಡ್ ಮೇಲೆ ಹಾಕಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಇದೇ ಥರ ಹೆಚ್ಚು ವೀಡಿಯೋಸ್ನ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.